ಹಾಯ್ ಎಲ್ಲರಿಗೂ ನೇತ್ರ ಆನಂದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಸಾರಿ ಹಾಕ್ಕೊಂಡು ಚಂದ ರೆಡಿಯಾಗಿ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳ್ತೇನೆ. ಫಸ್ಟ್ ಟ್ರೈನಲ್ಲಿ ನಾವೀಗ ಹೋಗ್ತಾ ಇದ್ದೇನೆ. ಸೊ ಫೈನಲಿ ನಾವೀಗ ಪಯಂಗಡಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಅಲ್ಲಿಂದ ಓಕೆ, ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿ ಒಂದು ರಿಕ್ಷಾ ಪಾರ್ಕ್ ಇದೆ ಡೌನಲ್ಲಿ. ಸೊ ಅಲ್ಲಿ ಬಂದರೆ ನಮಗೆ ಟೆಂಪಲಿಗೆ ಹೋಗಲಿಕ್ಕೆ ರಿಕ್ಷಾದಲ್ಲಿ ಸಿಗ್ತದೆ. ಸೊ ಈಗ ನಾನು ಹೋಗ್ತಾ ಇದ್ದೇನೆ, ಬನ್ನಿ ಹೋಗುವ. ಸೊ ಈಗ ನಾನು ರಿಕ್ಷಾದಲ್ಲಿ ಹೋಗೋದು. ಇಲ್ಲಿಂದ 70 ರೂಪೀಸ್ ಅಂತೆ. ರಿಕ್ಷಾದಲ್ಲಿ ಹೋಗ್ತಾ ಇದ್ದೇನೆ. ನಾನು ತೋರಿಸಿದೆ ಎಲ್ಲ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣವೇ ನಮಗೆ ಕರೀತಾರೆ ಅವರ ರಿಕ್ಷಾಗೆ ಟೆಂಪಲಿಗೆ ಹೋಗಲಿಕ್ಕೆ. ಈಗ ಇವತ್ತೆಂತ ಅಂತ ಗೊತ್ತಿಲ್ಲ, ಲಕ್ ಆರ್ ವಾಟ್ ಎವರ್ ಕೂಲ್ ಇದೆ ವೆದರ್. ಅಂದರೆ ಈಗ ಮೇ ಬಿ ಮಳೆ ಬರ್ಬೋದು. ತುಂಬ ತಂಪು ಇದೆ. ಸ್ವಲ್ಪ ಹೊತ್ತಂತೆ 10-15 ಮಿನಿಟ್ಸ್ ಉಂಟು ರೈಲ್ವೆ ಸ್ಟೇಷನಿಂದ ಟೆಂಪಲಿಗೆ. ಫೈನಲಿ ನಾನು ದೇವಸ್ಥಾನಕ್ಕೆ ರೀಚ್ ಆದೆ. ದೇವಸ್ಥಾನ ಏನಂತ ನೆಕ್ಸ್ಟ್ ಹೇಳ್ತೇನೆ ಈಗ. ಬಟ್ ಇಲ್ಲಿ ನೋಡಿ, ಪ್ಯೂರ್ ಮಲಯಾಳಂ ಎಲ್ಲ ಕಡೆ ಸಹ. ನಾವು ಪಯಂಗಡಿಯಿಂದ ಬಂದ ತಕ್ಷಣ ಅಂದರೆ ಕೇರಳ ಕುಂಬ್ಳೆಲ್ಲ ಸ್ವಲ್ಪ ಅದು ತುಳು ಕನ್ನಡ ಎಲ್ಲ ಬರ್ತದೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ರೇರ್ ಯಾರು ಕನ್ನಡ. ಸೊ ಎಸ್, ಫೈನಲಿ ನಾವು ಟೆಂಪಲ್ಗೆ ಬಂದ್ವಿ. ಟೆಂಪಲ್ ಯಾವುದಂದರೆ ಮಾಡಾಯ್ಕಾವ್ ಅಂತ, ಕೇರಳ ಕಾಸರಗೋಡಲ್ಲಿ ಬರ್ತದೆ. ಸೊ ಎಸ್, ನಾನು ಫೈನಲಿ ಟೆಂಪಲ್ಗೆ ರೀಚ್ ಆದೆ. ನಾನಿಲ್ಲೊಂದು ಅಬ್ಸರ್ವ್ ಮಾಡಿದೆ ಅಂತ ಅಂದರೆ, ರಿಕ್ಷಾ ಡ್ರೈವರ್ಸಿಗೆ ಇಲ್ಲಿ ಎಲ್ಲರಿಗೆ ಸಹ ID ಕಾರ್ಡ್ ಕೊಡ್ತಾರೆ. ಅದು ಐ ಥಿಂಕ್ ಕಂಪಲ್ಸರಿ ಅವರಿಗೆ. ನಮ್ಮ ಕರ್ನಾಟಕದಲ್ಲಿ ಹಾಗೆಲ್ಲ ಇಲ್ಲ. ಜಸ್ಟ್ ಒಂದು ಬ್ರೌನ್ ಇದು ಒಂಥರ ಏನು ಶರ್ಟ್ ಥರ ಹಾಕ್ತಾರೆ, ಕೋಟ್ ಟೈಪ್. ಸೊ ಇಲ್ಲಿ ID ಕಾರ್ಡ್ ಕಂಪಲ್ಸರಿ ಇದೆ. ವೆದರ್ ತುಂಬ ಚೆಂದ ಇದೆ ಆಯಿತಾ, ನಾನು ಆಗಲೇ ಹೇಳಿದಾಗೆ. ಮತ್ತು ಇನ್ನೊಂದು ಈಗ ಏನಂದರೆ, ಟೆಂಪಲಿಗೆ ಇನ್ನೂ ಒಳಗಡೆ ನಾನು ಹೋಗಲಿಲ್ಲ ಇನ್ನೂ ಸಹ. ಸೊ ಯಾಕಂದರೆ ನಾನು ಇವತ್ತು ಎದ್ದೇಳುವಾಗ 5 ಗಂಟೆಗೆ ಎದ್ದಿದ್ದೇನೆ. ಸೊ 7:20ಗೆ ನನಗೆ ಟ್ರೈನ್ ಇತ್ತು. ಸೊ ಹಾಗಾಗಿ ನಾನು ತಿಂಡಿ ತಿನ್ನಲಿಲ್ಲ. ಸೊ ಈಗ ತಿಂಡಿ ತಿನ್ನಲಿಕ್ಕಂತ ಹೋಟೆಲಿಗೆ ನಾನು ಬಂದಿದ್ದೇನೆ. ಸೊ ಈಗೊಮ್ಮೆ ವ್ಯೂ ನಾನು ನಿಮಗೆ ತೋರಿಸ್ತೇನೆ. ಹೋಟೆಲ್ ಹಿಂದುಗಡೆ ಬ್ಯಾಕ್ ಸೈಡಿದೆ. ಸೊ ಹೋಗಿ ಈಗೊಮ್ಮೆ ತಿನ್ನಬೇಕು. ಆಮೇಲೆ ನನ್ನ ಔಟ್ಫಿಟ್ ಹೇಗಿದೆ, ಸಾರಿ, ನಾನು ಕೇರಳ ಸಾರಿ ಹಾಕಿದ್ದೇನೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ತಿಂಡಿ ತಿಂದು ಆಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋಗುವ. ಇದಿದು ಪ್ರಸಾದ ವಿಶೇಷತೆ ಏನಂತ ಅದು ಸಹ ನಾನು ನಿಮಗೆ ಹೇಳ್ತೇನೆ. ಎಸ್, ಬನ್ನಿ ಫಸ್ಟ್ ತಿಂಡಿ ತಿನ್ನುವ, ಹಸಿವಾಗ್ತುಂಟು. ಗಾಯಸ್ ಎಂತ ಗೊತ್ತಾ, ನಾನೀಗೊಂದು ಹೋಟೆಲ್ ತೋರಿಸಿದ್ದಾರೆ. ಸೊ ಆ ಹೋಟೆಲ್ಗೆ ಬಂತು. ಪ್ಲೀಸ್ ಹೋಗಬೇಡಿ ಆಯಿತಾ. ಟೆಂಪಲ್ನ ಲೆಫ್ಟ್ ಸೈಡಲ್ಲಿಗೆ ಬರ್ತದೆ. ನನಗೆ ಹಸಿವಾಗಿ ನಾನು ಹೋದದ್ದು ಇಂದ ಸಹ ಎಲ್ಲ ಖಾಲಿ ಆಗಿದೆ. ಅದು ಸಹ 9:30 ಆಗಿದೆ ಅಷ್ಟೇ, 9:45 ಆಗಿದೆ. ಸೊ ಅಷ್ಟು ಬೇಗ ತಿಂಡಿ ಖಾಲಿ. ಚಹಾ ಮಾತ್ರ ಬಿಸಿ ನೀರಿಗೆ ಸಕ್ಕರಾಗಿ ಕೊಟ್ಟಾಗೆ ಆಗಿದೆ. ಎಂತ ಸಹ ಇಲ್ಲ, ಎಲ್ಲ ತಿಂಡಿ ಖಾಲಿ. ನನಗೆ ಹೊಟ್ಟೆ ಸಹ ಫುಲ್ ಆಗಲಿಲ್ಲ. ಸೊ ಪ್ಲೀಸ್ ಅದಕ್ಕೊಂದು ವಿಸಿಟ್ ಮಾಡಬೇಡಿ. ಮತ್ತು ಫುಡ್ ಸಹ ಎಂತ ಅಷ್ಟು ಒಳ್ಳೆ ಇಲ್ಲ. ಇವನ್ ಇಲ್ಲಿರೋದು ಅದೊಂದೇ ಹೋಟೆಲು. ಸೊ ಅವರು ಫುಡ್ಡೆಲ್ಲ ಜಾಸ್ತಿ ಇಡಬೇಕು, ಬಟ್ ಅವರು ಇಡಲೇ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಇನ್ನು ನಾನು ಟೆಂಪಲ್ನ ಒಳಗಡೆ ಹೋಗ್ತೇನೆ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೇನೆ ಆಯಿತಾ. ನನಗೆ ಈ ಟೆಂಪಲ್ಗೆ ಬರಬೇಕಂದ್ರೆ ನಂದು ಎಷ್ಟು ಅಂದರೆ 2 ವರ್ಷ ಆಯಿತು. ಮೇ ಬಿ 2 ವರ್ಷದಿಂದ ಕನಸು ನಂದದು. ಹೋಗುವ, ಹೇಗಿದೆ ಅಂತ ತೋರಿಸ್ತೇನೆ. ಓಕೆ ಎಸ್, ಇದು ಟೆಂಪಲಿಗೆ ಎಂಟ್ರೆನ್ಸ್ ಇದು. ಮತ್ತು ಇಲ್ಲಿ ಏನಂದರೆ ಗಂಡಸರಿಗೆ ಪಂಚೆ ಕಂಪಲ್ಸರಿ, ಹುಡುಗಿಯರಿಗೆ ಸೀರೆ ಕಂಪಲ್ಸರಿ. ಸೊ ಅಲ್ಲಿಂದ ಎಂಟ್ರೆನ್ಸ್. ಸೊ ಹೀಗೆ ಟೆಂಪಲ್ ಬರ್ತದೆ. ಇಲ್ಲಿ ಫುಲ್ ಎಲ್ಲರೂ ಮಳೆನೇ ಮಾತಾಡ್ತಾರೆ. ನಾನೀಗ ಕೈ ಮತ್ತು ಕಾಲು ವಾಶ್ ಮಾಡಿಕ್ಕೆ ಬಂದಿದ್ದೀನಿ.
ಸೊ ನಾವು ಒಳಗಡೆ ಬಂದ ತಕ್ಷಣ ಫಸ್ಟ್ ಅಂದರೆ 9:30 ಪೂಜೆ ಆಗಿತ್ತು. ಸೊ ನೆಕ್ಸ್ಟ್ ಪೂಜೆ 11 ಹಾಗಾಗಿ ನಾವು ಕಾಯ್ತಾ ಇದ್ವಿ. ನಾವಷ್ಟೆಲ್ಲ ತುಂಬ ಜನ ವೇಟ್ ಮಾಡ್ತಾಯಿದ್ರು ಹೊರಗಡೆ ನೋಡಿ. ಆಮೇಲೆ ಪೂಜೆಗೆ ಟಿಕೆಟ್ ಇದು ಕೈಗೆ ನೂಲು ಬರಲ್ಲ, ಅದು 20 ರೂಪಾಯಿ, 2 ತಗೊಂಡೆ ನಾನು. ಆದಮೇಲೆ ಇನ್ನೊಂದು ಶತ್ರು ಸಂಹಾರ ಪೂಜೆ, ಅದು 350. ನೋಡ್ಬೋದು ನೀವು, ಹೆಸರು ಸಹ ಪ್ರಿಂಟ್ ಎಲ್ಲ ಫುಲ್ ಪ್ಯೂರ್ ಮಲಯಾಳಂ. ನಮ್ಗೆ ಹೆಸರೆಲ್ಲ ಕನ್ಫ್ಯೂಷನ್ ಆಗ್ತಾಯಿತ್ತು ಯಾವುದಕ್ಕೆ ಯಾವುದು ಯಾರ್ದು ಅಂತೆಲ್ಲ. ಸೊ ಎಷ್ಟು ನೋಡಿದ್ರಲ್ಲ, ಪೂಜೆ ಎಲ್ಲ ಮಾಡಿಸಿದ್ವಿ. ಶತ್ರು ಸಂಹಾರ ಪೂಜೆ ನಮಗೆ ನಾನ್ ವೆಜ್ ಪ್ರಸಾದ, ಅಂದರೆ ಟೋಟಲ್ 4 ಥರ ಪ್ರಸಾದ ಇತ್ತು. ಒಂದು ಅವಲಕ್ಕಿ ಇತ್ತು, ಒಂದು ಸ್ವೀಟ್ ಇತ್ತು, ಒಂದು ಹೆಸರು ಕಾಳು, ಒಂದು ಪದಂಗಿ ಇತ್ತು, ಇನ್ನೊಂದು ನಾನ್ ವೆಜ್ ಇತ್ತು. ಟೋಟಲ್ 4 ಟೈಪ್ ಬರ್ತದೆ. ಆಮೇಲೆ ನೂಲು ತೊಗೊಂಡಿದ್ದೆ ನಾನು, ಅದು ಆಪ್ಷನಲ್ಲಿತ್ತು, ಬ್ಲ್ಯಾಕ್ ಆರ್ ರೆಡ್ ಅಂತ. ನಾನು ರೆಡ್ ತೊಗೊಂಡೆ ನೋಡಿ, ನನಗೆ ಮತ್ತು ಅಮ್ಮನಿಗೆ ಅಣ್ಣನಿಗೆ ತೊಗೊಂಡೆ ನಾನು. ಸೊ ಎಸ್, ನನಗೆ ತುಂಬ ಖುಷಿ ಆಯಿತು. ನಿಮಗೆ ಸಹ ಹೋಗಬೇಕು ಅಂತ ಅನಿಸಿದ್ರೆ ಬೇಗ ಹೋಗಿ ವಿಸಿಟ್ ಮಾಡಿ. ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಹೋಗಿ ಬಂದಾದಮೇಲೆ. ಎಸ್, ಇದು ಆಗಿತ್ತು ನನ್ನ ವ್ಲಾಗ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ನಾನು ಬರ್ತೀನಿ. ಬಾಯ್.